ಬಿಹಾರದಲ್ಲಿ ವಿದೇಶಿ ಮಹಿಳೆ ಸೇರಿದಂತೆ ಇಬ್ಬರ ಮೇಲೆ ಗ್ಯಾಂಗ್ ರೇಪ್ ಕೇಸ್ನ ಫಾಲೋ ಅಪ್ನ ಸುದ್ದಿ ಇದು. ಗಂಗಾವತಿ ಮಲೇಶ್ ಹಾಗೂ ಚೇತನ ಸಾಯಿ ಅನ್ನೋ ಇಬ್ಬರನ್ನ ಬಂಧಿಸಲಾಗಿದೆ. ಒಟ್ಟು 3 ಜನ ಈ ಕೃತ್ಯವನ್ನ ಮಾಡಿರೋದು ಅಂತ ಆರೋಪ ಬಂದಿರೋದು. ಮತ್ತೊಬ್ಬ ತಲೆ ಮರೆಸಿಕೊಂಡಿದ್ದಾನೆ. ಆತನಿಗೋಸ್ಕರ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಮಾರ್ಚ್ 6ನೇ ತಾರೀಕು ನಡೆದಿದ್ದಂತ ಘಟನೆ ಇದು. ಒಟ್ಟು 5 ಜನ ಅಲ್ಲಿ ಕಾಲುವೆ ಹತ್ರ ಬಂದಿರ್ತಾರೆ. ಆ ಸಂದರ್ಭದಲ್ಲಿ 3 ಜನ ಗಂಡಸರನ್ನ ಈ 3 ಜನ ಯುವಕರು ಪುಂಡರು ಬಂದು ಕಾಲುವೆಗೆ ತಳ್ಳಿರ್ತಾರೆ. ಅದರಲ್ಲಿ ಒಬ್ಬ ಮೃತಪಟ್ಟಿರ್ತಾನೆ. ಇದ್ದಂತ ಇಬ್ಬರು ಮಹಿಳೆಯರ ಮೇಲೆ, ವಿದೇಶಿ ಮಹಿಳೆನೂ ಸೇರಿದಂತೆ ಇಬ್ಬರ ಮೇಲೆ ಗ್ಯಾಂಗ್ ರೇಪ್ ಅನ್ನ ಮಾಡಿದ್ದಾರೆ ಅಂತ ಆರೋಪಗಳು ಕೇಳಿಬಂದಿತ್ತು. ಈ ಕೇಸಲ್ಲಿ ಈಗ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. 3 ಜನ ಗಂಡಸರನ್ನ ಏನ್ ತಳ್ಳಿದ್ರು ಈ ಹುಡುಗರು, ಇಬ್ರು ಅದರಲ್ಲಿ ಈಜಿ ದಡ ಸೇರಿದ್ರು. ಒಬ್ಬ ನಾಪತ್ತೆಯಾಗಿದ್ರು ವ್ಯಕ್ತಿ, ಒಡಿಶಾದ ಬಿಬಾಸ್ ಅಂತ ಆತನ ಹೆಸರು. ನಿನ್ನೆ ಮೃತದೇಹ ಪತ್ತೆಯಾಗಿತ್ತು. ಈಗ ಸಂತ್ರಸ್ತೆಯರಿಗೆ ಚಿಕಿತ್ಸೆ ಮುಂದುವರೆದಿದೆ. 3 ಜನರಿಂದ ರೇಪ್ಗೆ ಒಳಗಾಗಿರೋದು ಇಸ್ರೇಲ್ನ ಮಹಿಳೆ, ಹಾಗೇನೆ ಹೋಮ್ ಸ್ಟೇ ಓನರ್. ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಇನ್ನೊಂದು ಕಡೆ ಸರ್ಕಾರ ಕೂಡ ಈ ಘಟನೆಯಿಂದ ಅಲರ್ಟ್ ಆಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ. ಸರ್ಕಾರ ಕೂಡ ಈ ಘಟನೆಯಿಂದ ಅಲರ್ಟ್ ಆಗಿದೆ. ಪ್ರವಾಸಿಗರಿಗೆ ಯಾವ ತರ ರಕ್ಷಣೆ ಕೊಡಬೇಕು ಅಂತಾನು ಸಿಎಂ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ರವಾನೆ ಮಾಡಿದ್ದಾರೆ. ಇನ್ನು ಇಬ್ರು ಸಿಕ್ಕಾಕೊಂಡ್ ಬಿದ್ದಿದಾರಲ್ಲ, ಅವ್ರು ಯಾವ ಊರವರು ಅಂತ ಏನಾದ್ರು ಗೊತ್ತಾಗಿದ್ಯಾ ಅವ್ರ ಹಿನ್ನೆಲೆ? ಶರ್ಮಿತಾ, ಈಗ ನಿನ್ನೆ ಇಬ್ಬರು ಅರೆಸ್ಟ್ ಆದ್ರು. ಅವರಿಬ್ಬರು ಗಂಗಾವತಿಯ ಸಾಯಿನಗರದವರು ಅಂತ ತಿಳ್ಕೊಂಡಿದೆ. ಅದರಲ್ಲಿ ಅವರು ಕೇವಲ ಗೌಂಡಿ ಕೆಲಸ ಮಾಡುವಂತ ಇಬ್ಬರು ಯುವಕರು. ಅವರು 20ರಿಂದ 25 ವರ್ಷದ ಒಳಗಿನವರು ಇದ್ದಾರೆ. ಜೊತೆಗೆ ಇನ್ನೊಬ್ಬ ಪರ್ಯಾಯರಾಗಿದ್ದಾನೆ, ಅವನು ಸಹ ಅದೇ ವಯಸ್ಸಿನವರು ಇದ್ದಾರೆ ಅನ್ನೋದು. ಅವರು ಎಲ್ಲ ಸಹ ಗಾರಿ ಕೆಲಸವನ್ನೇ ಮಾಡ್ಕೊಂಡಿರುವಂತ ಜನ ಅನ್ನೋದು. ಮತ್ತು ಗಂಗಾವತಿಯಿಂದ ಅವರು ಅಲ್ಲಿದ್ದ ಗಂಗಾವತಿಯಲ್ಲಿ ರಾತ್ರಿ ವೇಳೆ ಅಲ್ಲಿ ಹೋಟೆಲ್ ಒಂದರಲ್ಲಿ ಕುಡಿದು ಅಲ್ಲಿದ್ದ ಸಾಣಾಪುರ ಕೆರೆವರೆಗೂ ಬಂದು ಹೋಗಬೇಕು ಅನ್ನುವಂಥ ಸದ್ಯದಲ್ಲಿ ಮಧ್ಯದಲ್ಲಿ ಸಿಕ್ಕಿರುವಂತ ಇವ್ರ ಮೇಲೆ ಅಟ್ಯಾಕ್ ಅನ್ನು ಮಾಡಿದ್ದಾರೆ ಅನ್ನೋದು ಒಂದು ಗೊತ್ತಾಗಿದೆ. ಜೊತೆಗೆ ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಿದ್ದು. ಆ ಇಬ್ಬರು ಸಹ ಈಗ ನ್ಯಾಯಾಂಗ ಕಸ್ಟಡಿಗೆ ತೆಗೆದುಕೊಂಡಿದ್ದು ಮತ್ತು ಅವಶ್ಯಕತೆ ಬಿದ್ದಾಗ ಪೊಲೀಸರು ಅವರನ್ನ ಮತ್ತೆ ತಮ್ಮ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಜೊತೆಗೆ ಇನ್ನೊಬ್ಬ ಪರಾರಿಯಾಗಿದ್ದಾನೆ, ಅವನು ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ. ಜೊತೆಗೆ ಆ ಕುರಿತು ಈಗಾಗಲೇ ಒಂದು ಪೊಲೀಸರ ತಂಡ, ಈಗ ಹಿಂದೆ 6 ಜನರ ತಂಡ ಇತ್ತು, ಆ ತಂಡವೇ ಮುಂದುವರೆದುಕೊಂಡು ಆತನನ್ನ ಹುಡುಕುವಂತ ಕೆಲಸ ಇದೆ. ಶೀಘ್ರದಲ್ಲೇ ಅವನು ಸಹ ಬಂಧಿಸ್ತೀವಿ ಅನ್ನೋದು ಪೊಲೀಸರ ವಾದ ಆಗಿದೆ. ಅದ್ರ ಜೊತೆಗೆ ಇಲ್ಲಿ ಈಗ ಈ ಘಟನೆಯಲ್ಲಿ ಈಗಾಗಲೇ ಸಂತ್ರಸ್ತರು ಇದ್ದಾರೆ, ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದೆ. ಜೊತೆಗೆ ಇಬ್ರು ಗಾಯಗೊಂಡಿದ್ರು, ಡ್ಯಾನಿಯಲ್ ಮತ್ತು ಪಂಕಜ್ ಪಟೇಲ್, ಅವರಿಗೂ ಸಹ ಗಂಗಾವತಿ ಉಪವಿಭಾಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡ್ತಾ ಇದೆ. ಜೊತೆಗೆ ಈ ಕುರಿತು ಗಂಗಾವತಿ ಸಾಣಾಪುರ ಭಾಗ ಅಂತ ಹೇಳಿದ್ರೆ ಇದು ಹಂಪಿ ವಿಶ್ವವಿಖ್ಯಾತ, ಹಂಪಿಗೆ ಬರುವಂತ ಜನರು. ಮತ್ತೆ ಇಲ್ಲಿ ಅಂಜನಾದ್ರಿ ಇರುವಂತದ್ದು ವಿಜಯನಗರ ಅರಸರ ತೊಟ್ಟಿಲು ಅನ್ನುವಂತ ಆನೆಗುಂದಿರೋದು. ಈ ಪ್ರದೇಶಕ್ಕೂ ಸಹ ಸಾಕಷ್ಟು ಜನ ಬರ್ತಾರೆ. ಇಲ್ಲಿ ಬಂದಿರುವಂತ ಪ್ರವಾಸಿಗರಿಗೆ ಈಗ ಬೇರೆ ಬೇರೆ ಸಂದರ್ಭದಲ್ಲಿ ಇಲ್ಲಿ ಒಂದಿಷ್ಟು ಘಟನೆಗಳು ನಡೆದಿವೆ. ಇತ್ತೀಚೆಗೆ ಕಳೆದ ವರ್ಷ ಒಬ್ಬ ಕಂಡಕ್ಟರ್ ಮೇಲೆ ಇಲ್ಲೊಂದು ಗಲ್ಲಿಟ್ಟೆಯನ್ನು ನೀಡಿತು. ಇತ್ತೀಚೆಗೆ ಒಂದು ಹೈದರಾಬಾದ್ ಮೂಲದ ಒಬ್ಬ ಡಾಕ್ಟರ್ ಅನನ್ಯ ಅನ್ನೋರು ಈಜಲು ಹೋಗಿ ಸಾವನ್ನಪ್ಪಿರುವಂತ ಘಟನೆ ಇತ್ತು. ಮತ್ತು ಈ ರೀತಿ ವಿದೇಶಿ ಮತ್ತು ಸ್ವದೇಶಿಯರ ಮೇಲೆ ಹಲ್ಲೆಗಳು ಮತ್ತು ದುಷ್ಕರ್ಮಿಗಳಿಂದ ದಾಳಿ ಆಗ್ತಾ ಇರೋದನ್ನ ತಡೆಗಟ್ಟುವಂತ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದು, ಇಲ್ಲಿ ಒಂದು ಪೊಲೀಸರ ಗಸ್ತನ್ನು ಹೆಚ್ಚು ಮಾಡುವುದರ ಜೊತೆಗೆ ಈ ಹಿಂದಿನ ಸಾವಲ್ಲಿ ಆನೆಗುಂದಿಯಲ್ಲಿ ಒಂದು ಔಟ್ ಪೋಸ್ಟ್ ಪೊಲೀಸ್ ಸ್ಟೇಷನ್ ಅನ್ನು ತರಿಬೇಕು ಅನ್ನುವಂತ ಒಂದು ಬೇಡಿಕೆ ಇತ್ತು. ಅದು ಸಹ ಈಗ ಮುನ್ನೆಲೆಗೆ ಬಂದಿದೆ. ಈ ಕುರಿತು ಈಗಾಗಲೇ ಮುಖ್ಯಮಂತ್ರಿಗಳು ಒಂದು ಎಕ್ಸ್ ಮೂಲಕ ಒಂದು ಇದನ್ನ ಮಾಡಿದ್ದೇನೆ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ವಿದೇಶಿಯರಿಗೆ ಯಾವುದೇ ಭಯ ಪಡದಂತೆ ಮತ್ತು ಪೊಲೀಸರು ಹೆಚ್ಚು ಇದನ್ನು ಕೊಡಬೇಕು ಅನ್ನುವಂತ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರ ಅಲರ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಶರ್ಮಿತಾ.